ಹಲೋ ಎವ್ರಿವನ್, ವೆಲ್ಕಮ್ ಟು ಪೂರ್ಣಾಸ್ ವ್ಲಾಗ್. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಸ್ಟಾರ್ಬಕ್ಸ್ಗೆ ಪ್ರಮೋಷನಲ್ ಶೂಟ್ಗೆ. ನಾನು ಪ್ರಮೋಷನ್ ಯಾವ ಥರ ಮಾಡ್ತೀನಿ, ಶೂಟ್ ಯಾವ ಥರ ಮಾಡ್ತೀನಿ ಅಂತ ಇದ್ರಲ್ಲಿ ಕಂಪ್ಲೀಟಾಗಿ ನಾನು ಡೀಟೇಲಾಗಿ ಹೇಳ್ತೀನಿ. ಲೆಟ್ಸ್ ಗೋ. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿ ಆದೆ. ಬಟ್ ನಾನು ತಲೆ ಸ್ನಾನ ಮಾಡಿರಿ ಅದು ಇನ್ನೂ ಕಂಪ್ಲೀಟ್ ವೆಟ್ ಆಗಿದೆ ಹೇರ್. ಯಾಕೆಂದರೆ ನಾನು ಡ್ರೈ ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಅದಕ್ಕೆ ಸ್ಟಾರ್ಬಕ್ಸ್ನ ರೀಚ್ ಆದ್ವಿ. ನಾವು ಅವ್ರಿಗೆ ಕೇಳಿದ್ವಿ, ನೀವು ಯಾವುದನ್ನ ಪ್ರಮೋಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಫುಡ್ ಆರ್ ಡ್ರಿಂಕ್ ಅಂತ ಕೇಳಿದ್ವಿ. ಅವರು ಬೋತ್ ಫುಡ್ ಆ್ಯಂಡ್ ಡ್ರಿಂಕ್ ಇದೆ ಅಂತ ಹೇಳಿದ್ರು. ಅದನ್ನ ಪ್ರಿಪೇರ್ ಮಾಡೋಕ್ಕೆ ಒಂದು 5 to 10 ಮಿನಿಟ್ಸ್ ಆಗುತ್ತೆ, ನೀವು ಕುತ್ಕೊಂಡಿರಿ ಅಂತ ಹೇಳಿದ್ರು. ನಾನು ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಈಗ ನಾನು ಬೋತ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಂಪ್ಲೀಟ್ ಜನರು, ತುಂಬ ಜನರು ಕೇಳ್ತಾರೆ ನನಗೆ, ಯಾವ ಥರ ಅಂದರೆ ನೀವು ಯಾವ ಥರ ವ್ಲಾಗ್ ಮಾಡ್ತೀರಾ, ಹೇಗೆ ಶೂಟ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಐಡಿಯಾ ಬರಲಿ ಅಂತ ನನ್ನ ಹತ್ರ ಇರೋದು ಐಫೋನ್ 16 Pro. ನಾನು ಅದರಲ್ಲೇ ಶೂಟ್ ಮಾಡೋದು. ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾವಾಗಲೂ ನನ್ನ ಫ್ರೆಂಡ್ ಒಬ್ಬರು ಇರ್ತಾರೆ. ನಾನು ಫುಡ್ದೆಲ್ಲ ನಾನೇ ಕ್ಯಾಪ್ಚರ್ ಮಾಡ್ಕೊಡ್ತೀನಿ. ಬಟ್ ನನ್ನ ಯಾರು ಕ್ಯಾಪ್ಚರ್ ಮಾಡೋಕ್ಕೆ ಬೇಕಲ್ಲ, ಸೊ ನನ್ನ ಫ್ರೆಂಡ್ ಇರ್ತಾರೆ. ಬಟ್ ಎಡಿಟಿಂಗ್ ಎಲ್ಲ ನಾನೇ ಮಾಡೋದು. ಇದು ನಾವು ಯೂಶಲಿ ಗಿಂಬಲ್ ತೊಗೊಂಡು ಹೋಗ್ತೀವಿ. ಇದು DJI ಆರ್ಡರ್ ಮಾಡಿರೋದು. ಈ ಗಿಂಬಲ್ ಪ್ರೈಸ್ ಬಂದುಬಿಟ್ಟು ಅರೌಂಡ್ 12,500 ಆರ್ 13,000 ಆಗುತ್ತೆ ಅನ್ಸುತ್ತೆ. ಇದನ್ನ ನಾನು ಎಲ್ಲ ಶೂಟ್ಗೂ ಯೂಸ್ ಮಾಡಲ್ಲ, ನನಗೆ ಬೇಕಿರುವಾಗ ಮಾತ್ರ ಯೂಸ್ ಮಾಡ್ಕೋತೀನಿ. ನಾನು ಕೈಯಲ್ಲಿ ತೆಗೆದಾಗ ಸಮ್ಟೈಮ್ಸ್ ಶೇಕ್ ಆಗುತ್ತೆ ವೀಡಿಯೋ ಎಲ್ಲ. ಸೊ ಆ ಥರ ಆಗಬಾರ್ದು ಅಂತ ನಾನು ಇದು ಗಿಂಬಲ್ ಯೂಸ್ ಮಾಡ್ತೀನಿ. ಕಂಪ್ಲೀಟಾಗಿ ಗಿಂಬಲ್ ವೀಡಿಯೋ ಹೇಗಿದೆ, ಹೇಗೆ ಯೂಸ್ ಮಾಡೋದಂತ ನಾನು ಒಂದಿನಕ್ಕೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಮತ್ತು ನಾನು ಯಾವ ಮೈಕ್ ಯೂಸ್ ಮಾಡ್ತೀನಿ ಅಂತ ನಾನೆಲ್ಲ ಬೇಸಿಕ್ಕೇ ಯೂಸ್ ಮಾಡೋದು ಮೈಕೆಲ್ಲ. ಬಟ್ ಗಿಂಬಲ್ ಮಾತ್ರ ಚೆನ್ನಾಗಿರೋದು ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ನಾವು ಆರ್ಡರ್ ಮಾಡಿದ ಫುಡ್ ಬಂತು. ಅವ್ರು ಏನು ಅಂದರೆ ಅವರು ಪ್ರಮೋಟ್ ಮಾಡೋ ಫುಡ್ ಜೊತೆ ಬೇರೆ ಫುಡ್ಡು ಕೊಟ್ಟಿದ್ರು ನಮಗೆ. ಅದು ಪ್ರಮೋಷನಲ್ಲಿ ಇನ್ಕ್ಲೂಡ್ ಇಲ್ಲ, ಬಟ್ ನೀವು ಟೇಸ್ಟ್ ಮಾಡಿ ತಿನ್ನಿ ಅಂತ. ನಾನು ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಆಲ್ಮೋಸ್ಟ್ ಇಲ್ಲಿರೋ ಸ್ಟಾಫ್ ಎಲ್ಲ ಸ್ವಲ್ಪ ಫ್ರೆಂಡ್ಲಿ ಇದ್ದಾರೆ. ಅವ್ರು ಕೊಟ್ಟಮೇಲೆ ನೀಟಾಗೆಲ್ಲ ಅರೇಂಜ್ ಮಾಡಿಕೊಂಡೆ. ನನಗೆ ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಬೇಕಲ್ಲ, ಸೊ ಅದಕ್ಕೆ ನನಗೆ ಯಾವ ಥರ ಬೇಕಾಗುತ್ತೆ ಅಂತ ನಾನು ಅರೇಂಜ್ ಮಾಡಿಕೊಂಡೆ. ಎಲ್ಲನೂ ಒಟ್ಟಿಗೆ ತೋರಿಸ್ಬೇಕಿತ್ತು. ಸೊ ಅದಕ್ಕೆ ಬ್ರೌನಿ ಪೈ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ಕ್ಲೂಡಿಂಗ್ ಇರಲಿಲ್ಲ ಪ್ರಮೋಷನಲ್ಲಿ ಅವರು, ಬಟ್ ಹೊಸದಾಗಿ ಇದು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿದ್ರು. ಅದು ಸ್ವಲ್ಪ ಸ್ವೀಟ್ ಇತ್ತು, ಬಟ್ ನಂಗೆ ಇಷ್ಟ ಆಯಿತು, ಓಕೆ ಅಂತ. ಸ್ವೀಟ್ ಏನಾದ್ರು ಜಾಸ್ತಿ ತಿನ್ನೋರಿದ್ರೆ ಆ ಬ್ರೌನಿ ಪೈನ ಆರಾಮಾಗಿ ತಿನ್ಬೋದು, ಯಾಕೆಂದರೆ ಅದು ಟೇಸ್ಟ್ ಸಕ್ಕತ್ತಾಗಿತ್ತು. ನಾವು ಹೋಗಿದ್ದು ಗೋಕುಲಮಲ್ಲಿರೋ ಸ್ಟಾರ್ಬಕ್ಸ್ಗೆ. ನನಗೆ ಯಾಕೆಂದರೆ ನಾನು ವಿಜಯನಗರಲ್ಲಿ ಇರೋದ್ರಿಂದ ಗೋಕುಲಂ ನನಗೆ ನಿಯರ್ ಆಗುತ್ತೆ. ಸೊ ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಕೂಡ ಇಲ್ಲೇ ಬಂದೆ. ನನಗೆ ನೆಕ್ಸಸ್ ಮಾಲ್ಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ ಡಿಸ್ಟೆನ್ಸ್. ಅದಕ್ಕೆ ನೆಕ್ಸಸ್ ಮಾಲ್ನ ಸ್ಕಿಪ್ ಮಾಡಿ ನಾನು ಗೋಕುಲಂನೇ ಸೆಲೆಕ್ಟ್ ಮಾಡಿಕೊಂಡೆ. ಕಾಫಿ ಟೇಸ್ಟ್ ಮಾಡಿದೆ. ನಾನು ಆಲ್ರೆಡಿ ಕಾಫಿ ಅಂದರೆ ನಂಗೆ ಸಖತ್ ಇಷ್ಟ, ಕಾಫಿ ಲವರ್ ನಾನು. ಲೈಕ್ ಐ ಆಮ್ ಅಡಿಕ್ಟೆಡ್ ಟು ಕಾಫಿ ಅಂತಲೇ ಹೇಳ್ಬೋದು. ನಾನು ತುಂಬ ಕಾಫಿ ಕುಡಿತೀನಿ. ಕಾಫಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ವಾವ್ ಅನ್ನಿಸ್ತಾ ಇತ್ತು. ಎಷ್ಟು ಫ್ರೆಶ್ ಅನ್ನಿಸ್ತಾ ಇತ್ತು ಅಂದರೆ ಕುಡಿದ ತಕ್ಷಣ ತುಂಬ ರಿಫ್ರೆಶ್ ಆಗಿರೋ ಥರ ಅನ್ನಿಸ್ತಾ ಇತ್ತು ಫೀಲ್ ನನಗಂತೂ. ನೆಕ್ಸ್ಟ್ ನಾನು ಬ್ರೌನಿ ಪೈ ಎತ್ಕೊಂಡೆ. ಇದೇ ನಾನು ಹೇಳಿದ್ದು ನಿಮಗೆ, ತುಂಬ ಚೆನ್ನಾಗಿದೆ, ತುಂಬ ಸ್ವೀಟಿಶ್ ಆಗಿದೆ ಅಂತ. ಒಳಗಡೆನೂ ಕೂಡ ಮಧ್ಯದಲ್ಲಿ ಚಾಕ್ಲೇಟ್ ಫೀಲಿಂಗ್ ಥರ ಇದೆ. ನೆಕ್ಸ್ಟ್ ಏನಾದ್ರು ಸ್ಟಾರ್ಬಕ್ಸ್ ಬಂದರೆ ನೀವು ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಬನಾನಾ ಕೇಕ್ ಟ್ರೈ ಮಾಡಿದೆ. ಇದು ತುಂಬ ಸ್ವೀಟ್ ಇಲ್ಲ, ನಿಮ್ಗೆ ಯಾರು ಬೇಕಾದ್ರೂ ತಿನ್ಬೋದು ಇದು. ಲೈಕ್ ಮಕ್ಕಳಿಂದ ಹಿಡಿದು ದೊಡ್ಡವರು ತಿನ್ಬೋದು, ಎಲ್ಲ ಏಜ್ ಅವರು. ಯಾಕೆಂದರೆ ಅಷ್ಟು ಸ್ವೀಟ್ ಇರಲಿಲ್ಲ, ನನಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ ಅಷ್ಟು. ಸೊ ಇದು ನಂಗೆ ಇಷ್ಟ ಆಯಿತು. ನೆಕ್ಸ್ಟು ಚಿಕನ್ ಸ್ಯಾಂಡ್ವಿಚ್ ಟ್ರೈ ಮಾಡಿದೆ. ಸ್ಯಾಂಡ್ವಿಚ್ ಕೂಡ ಟೇಸ್ಟ್ ಚೆನ್ನಾಗಿತ್ತು, ಫ್ರೆಶ್ ಆಗಿ ಮಾಡಿಕೊಟ್ರು. ಸೊ ಅದು ಒಂಥರ ಫ್ರೆಶ್ನೆಸ್ ಇತ್ತು, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಎಲ್ಲನೂ ಟೇಸ್ಟ್ ಮಾಡಿದೆ. ನಾನು ಬೋತ್ ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಎರಡಕ್ಕೂ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ವೀಡಿಯೋ. ಇಷ್ಟು ದಿನ ನಾನು ಬರೀ ಇನ್ಸ್ಟಾಗ್ರಾಮ್ಗೆ ಕ್ಯಾಪ್ಚರ್ ಮಾಡ್ತಿದ್ದೆ. ಬರೀ 5 ನಿಮಿಷಕ್ಕೆ ಮುಗ್ದೋಗ್ಬಿಡ್ತಿತ್ತು ಶೂಟ್ ಎಲ್ಲ. 5 ನಿಮಿಷ ಇಲ್ಲ, ಒಂದು ಅರೌಂಡ್ 20-30 ಮಿನಿಟ್ಸ್ ಆದರೂ ತೊಗೋತಾ ಇತ್ತು. ಬಟ್ ಇವಾಗ ಯೂಟ್ಯೂಬ್ಗೂ ಶೂಟ್ ಮಾಡಬೇಕಿರೋದ್ರಿಂದ ನಾನು ಟೈಮ್ ಜಾಸ್ತಿ ತೊಗೋತಾ ಇದ್ದೀನಿ ಶೂಟ್ ಮಾಡೋಕ್ಕೆ. ನಂಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ನನಗೆ ಯೂಟ್ಯೂಬ್ ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ನಂಗೆ ಐಡಿಯಾ ಇಲ್ಲ ಯಾವ ಥರ ಶೂಟ್ ಮಾಡಬೇಕು ಅಂತ. ಸೊ ನಾನು ಮರ್ತೋಗ್ಬಿಡ್ತೀನಿ, ಎಷ್ಟೊಂದು ಶಾರ್ಟ್ ಯೂಟ್ಯೂಬಿಗೆ ತೊಗೊಳ್ಳೋದೇ ಮರ್ತುಬಿಡ್ತೀನಿ. ಇನ್ಸ್ಟಾಗ್ರಾಮ್ಗೆ ಕ್ಯಾಪ್ಚರ್ ಮಾಡಿ ಅಭ್ಯಾಸ ಇರೋದ್ರಿಂದ ನನಗೆ ಯೂಟ್ಯೂಬ್ಗೆ ಕ್ಯಾಪ್ಚರ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಇಲ್ಲ. ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಬೇರೆಯವ್ರದ್ದು, ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಅಂತ ಎಲ್ಲ. ಸೊ ಅದನ್ನ ನೋಡಿಕೊಂಡು ನಾನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಫ್ಯೂಚರ್ ಡೇಸಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗ್ ಎಲ್ಲ ನಾನೇ ಮಾಡೋದ್ರಿಂದ ನನಗೆ ಅಷ್ಟು ಎಡಿಟಿಂಗ್ ಸ್ಕಿಲ್ಸ್ ಗೊತ್ತಿಲ್ಲ. ನಾನು ಬೇರೆಯವ್ರ ವೀಡಿಯೋ ಎಲ್ಲ ನೋಡಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಚಾ ಕೂಡ ಸೇಲ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಸ್ಟಾರ್ಬಕ್ಸ್ಲಿ. ಯಾರಾದ್ರು ಮಾಚಾ ಲವರ್ಸ್ ಇದ್ದರೆ, ಮಾಚಾನ ಟ್ರೈ ಮಾಡಬೇಕು ಅಂತ ಇಷ್ಟ ಇದ್ದರೆ ಬಂದು ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಹೋಗಿದ್ದು ಕಾಂಬೋ ಆಫರ್ನ ಶೂಟ್ ಮಾಡೋಕ್ಕೆ. ಕಾಂಬೋ ಆಫರಲ್ಲಿ ಒಂದು ಡ್ರಿಂಕ್ ಮತ್ತು ಒಂದು ಫುಡ್ ಐಟಮ್ ತೊಗೋಬೋದಿತ್ತು. ಸೊ ನೀವು ಅದು ಚೂಸ್ ಮಾಡ್ಕೋಬೋದು ಯಾವ್ದು ಬೇಕು ಅಂತ. ಅದು ಆಫರ್ ನಡೀತಾ ಇತ್ತು ಅದಕ್ಕೆ. ಇವಾಗ ಇನ್ನೂ ತುಂಬ ಆಫರ್ಸ್ ಬಿಡ್ತಾ ಇದ್ದಾರೆ. ಸೊ ನೀವೇನಾದ್ರು ಸ್ಟಾರ್ಬಕ್ಸಿಗೆ ಹೋಗಬೇಕು ಅಂದರೆ ಸ್ಟಾರ್ಬಕ್ಸ್ ಮೈಸೂರು ಪೇಜ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು ಏನೇನು ಆಫರ್ಸ್ ನಡೀತಾ ಇರುತ್ತೆ ಅಂತ. ಬೇರೆ ಇನ್ಫ್ಲೂಯೆನ್ಸಸ್ಸು ಕೂಡ ಬಂದು ಪ್ರಮೋಷನ್ ಮಾಡ್ತಿರ್ತಾರೆ, ಫುಡ್ ವ್ಲಾಗರ್ಸು ಕೂಡ ಬಂದು ಪ್ರಮೋಷನ್ ಮಾಡ್ತಿರ್ತಾರೆ. ಆಫರ್ಸ್ ಎವ್ರಿ ಮಂತ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಚೆಕ್ ಮಾಡಿ ನಿಮಗೆ ಯಾವ ಟೈಮಲ್ಲಿ ಓಕೆ ಅನ್ಸುತ್ತೆ ಆ ಟೈಮಲ್ಲಿ ಹೋಗ್ಬೋದು, ಅಥವಾ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಹೋಗ್ಬೋದು. ಆಫರ್ ಏನಿರುತ್ತೆ ಅದನ್ನ ತೊಗೋಬೋದು. ಟೇಸ್ಟ್ ಅಂತೂ ಬೆಸ್ಟ್ ಅಂತಲೇ ಇರುತ್ತೆ. ಸ್ಟಾರ್ಬಕ್ಸ್ ಅಂದಮೇಲೆ ನಿಮಗೆ ಗೊತ್ತು, ಕ್ವಾಲಿಟಿ ಯಾವತ್ತೂ ದಿ ಬೆಸ್ಟ್ ಅನಿಸುತ್ತೆ. ಇಲ್ಲಿ ನಿಮಗೆ ಕುಕೀಸ್ ಎಲ್ಲ ಇತ್ತು, ನಾನು ಹೊಸ್ದಾಗಿ ನೋಡಿದೆ. ಇದು ಚೆನ್ನಾಗಿದೆ, ಚಾಕ್ಲೇಟ್ ಬಾರ್ ಎಲ್ಲ. ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಬಂದಾಗ.
ನನಗೆ ಪ್ರಮೋಷನ್‌ಗೆ ಬೇಕಿರೋ ಶಾರ್ಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ. ದೆನ್ ನಾನು ಆಲ್ಮೋಸ್ಟ್ ನಂದು ಫಿನಿಶ್ ಆಯಿತು. ತಿಂದಿದ್ದೆಲ್ಲ ಆಯಿತು. ಕ್ಯಾಪ್ಚರು ಮಾಡ್ಕೊಂಡಾಯ್ತು. ಇವಾಗ ನಾನು ಮನೆಗೆ ಹೊರಡಬೇಕು. ಆಲ್ಮೋಸ್ಟ್ ಇವಾಗ ಅರೌಂಡ್ ಟೈಮ್ 2:30 ಆಗಿತ್ತು. ಊಟ ಆಲ್ರೆಡಿ ಮಾಡ್ಕೊ ಬಂದಿದ್ದೆ ಲೈಟಾಗಿ. ಸೊ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ತಿಂದಿದ್ದು ಇಲ್ಲಿ. ಬಟ್ ಹೆವಿನೇ ಆಯಿತು. ನನಗೆ ಯಾವುದು ಎಕ್ಸ್ಟ್ರಾ ಅನ್ನಿಸ್ತೋ ಅದನ್ನ ನಾನು ಪಾರ್ಸೆಲ್ ತಗೊಂಡೋದೆ. ಈ ಸ್ಟಾರ್ಬಕ್ಸ್ ಗೋಕುಲಮಲ್ಲಿ ಲೊಕೇಟ್ ಆಗಿದೆ. ಅಪೋಸಿಟ್ ಟು ಲೇಟರಸ್ ಕೆಫೆ. ಮೇನ್ ರೋಡಲ್ಲೇ ನಿಮಗೆ ಲೆಫ್ಟಲ್ಲಿ ಕಾಣಿಸುತ್ತೆ. ಸೊ, ನೀವೇನಾದರೂ ಈ ಕಡೆ ಬಂದರೆ ಈ ಸ್ಟಾರ್ಬಕ್ಸ್‌ನೇ ವಿಸಿಟ್ ಮಾಡಿ. ಯಾಕೆಂದರೆ ನೆಕ್ಸಸ್ ಮಾಲ್ ನಿಮ್ಗೆ ದೂರ ಆಗುತ್ತೆ. ನೆಕ್ಸಸ್ ಮಾಲಲ್ಲೂ ಇದೆ ಸ್ಟಾರ್ಬಕ್ಸ್. ಬಟ್ ನಿಮಗೆ ವಿಜಯನಗರ ಸೈಡ್ ಅವ್ರಿಗೆ ಅದು ದೂರ ಆಗುತ್ತೆ. ಹತ್ರ ಅಂದರೆ ಗೋಕುಲಮೇ. ಸೊ, ನೆಕ್ಸ್ಟ್ ನೀವು ಗೋಕುಲಮಲ್ಲೇ ಟ್ರೈ ಮಾಡಿ. ಆಫರ್ಸ್ ತುಂಬ ಕೊಡ್ತಾನೆ ಇರ್ತಾರೆ. ನಾನು ರೀಸೆಂಟಾಗಿ ನೋಡಿರೋ ಪ್ರಕಾರ ಬರ್ತಾನೆ ಇರುತ್ತೆ ಏನಾದರೂ ಮಂತ್ಲಿ ಆಫರ್. ದೆನ್ ನಾನು ಮನೆಗೆ ಹೊರಟೆ ಫೈನಲಿ ಶೂಟ್ ಎಲ್ಲ ಮುಗಿಸಿ. ನೆಕ್ಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಮಳೆ ಆಲ್ರೆಡಿ ಬಂದು ನಿಂತೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ತುಂಬ ಜೋರಾಗೆ ಮಳೆ ಬಂದಿದೆ. ನಾನು ರೀಚ್ ಆದಾಗ ಸ್ಟಾರ್ಬಕ್ಸ್‌ಗೆ ನಾನು ಕ್ಯಾಪ್ಚರ್ ಮಾಡಿಲ್ಲ ಎಂಟ್ರಿನ. ಯಾಕೆ ಅಂತಂದರೆ ತುಂಬ ಮಳೆ ಬರ್ತಿತ್ತು. ನಾನು ಮಳೆಲೇ ನೆನ್ಕೊಂಡು ಒಳಗೋದೆ. ಅದಕ್ಕಷ್ಟೇ ನಾನೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಂದು ಮೇನ್ ಜಾಬ್ ಆ್ಯಕ್ಚುಲಿ ನಾನು ಈವೆಂಟ್ ಪ್ಲಾನರ್. ಸೊ, ನಾನು ಈವೆಂಟ್ಸ್‌ನ ನಾನು ಮೇಯ್ನಾಗಿ ಫೋಕಸ್ ಮಾಡ್ತೀನಿ. ಫ್ರೀ ಟೈಮ್ ಇರುವಾಗ ಪ್ರಮೋಷನ್ ಮಾಡ್ತೀನಿ. ಪ್ರಮೋಷನ್ ಫ್ರೀ ಟೈಮ್ ಅಂತ ಇಲ್ಲ. ನೀವು ಯಾವ ಟೈಮ್ ಹೇಳ್ತಾರೆ, ಯಾವ ಟೈಮಿಗೆ ಬುಕ್ ಮಾಡ್ಕೋತಾರೆ ಆ ಟೈಮ್ ಅರೌಂಡ್ ನಾನು ಫ್ರೀ ಇರ್ತೀನಿ. ಯಾಕಂದ್ರೆ ನನ್ನ ಟೀಮ್ ಅವರೇ ವರ್ಕ್ ಎಲ್ಲ ಮಾಡ್ತಾರೆ. ಸೊ, ನಾನು ಕಾಲ್ಸ್ ಅಷ್ಟೇ ಅಟೆಂಡ್ ಮಾಡೋದ್ರಿಂದ ನಾನು ಆರಾಮಾಗಿ ಹೋಗ್ಬಿಟ್ಟು ಶೂಟ್ ಎಲ್ಲ ಮಾಡ್ಕೊಬರ್ತೀನಿ. ಏನು ಕ್ಯಾಪ್ಚರ್ ಮಾಡಬೇಕು, ಏನು ಪ್ರಮೋಷನ್ ಮಾಡಬೇಕು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಹೋಗಿ ಇದು ಮಾಡ್ತೀನಿ. ನೆಕ್ಸ್ಟು ನನಗೆ ಒಂದು ಆರ್ಡರ್ ಬಂತು ಡೆಕೋರೇಷನ್‌ಗೆ. ನನಗೆ ನಾಳೆಗೆ ಒಂದು ಆರ್ಡರ್ ಬಂದಿದೆ. ಅದು ಬಂದ್ಬಿಟ್ಟು ಸಾರಾ ಮೇಕಪ್ ಸ್ಟುಡಿಯೋದಲ್ಲಿ. ಸೊ, ಅಲ್ಲಿ ನಾನು ಹೇಗೆ ಬೇಕು ಅಂತ ಕೇಳಕ್ಕೆ ಅಂತ ಅಂದ್ಬಿಟ್ಟು ಲೊಕೇಶನ್ ಚೆಕ್ ಮಾಡ್ಕೊಬರೋಣ ಅಂತ ಹೋದೆ. ಯಾಕೆಂದರೆ ಯಾವ ಥರ ಅವ್ರದ್ದು ಪಿಂಟ್ರೆಸ್ಟಲ್ಲಿ ಫೋಟೋಸ್ ಕಳಿಸಿದ್ರು ನನಗೆ. ಸೊ, ನನಗೆ ಡೈರೆಕ್ಟ್ ಲೊಕೇಶನ್ ನೋಡಿದ್ರೇ ಹೇಗೆ ಮಾಡ್ಬೋದು ಅಂತ ಐಡಿಯಾಸ್ ಬರುತ್ತೆ. ಸೊ, ಅದಕ್ಕೆ ನಾನು ಅಲ್ಲಿ ಹೋದೆ. ಸಾರಾ ಮೇಕಪ್ ಸ್ಟುಡಿಯೋದು ಓನರ್ ಬಂದ್ಬಿಟ್ಟು ಸಂಜನಾ ಅಂತ. ಅವ್ರು ಆಲ್ಮೋಸ್ಟ್ ನನಗೆ ಇದು 4th ಟೈಮ್ ಈವೆಂಟ್ ಕೊಡ್ತಿರೋದು ಅನ್ಸುತ್ತೆ. ಅವ್ರು ಯಾವಾಗಲೂ ನನ್ನ ಟ್ರಸ್ಟ್ ಮಾಡ್ತಾರೆ. ನಂಗೆ ಅದೇ ಖುಷಿ. ಏನೇ ಇವೆಂಟ್ ಇದ್ರೂ ಅವ್ರು 1 ಡೇ ಬಿಫೋರ್ ಹೇಳಿದ್ರು ನಾನು ಮಾಡ್ಕೊಡ್ತೀನಿ. ಯಾಕೆಂದರೆ ಅವ್ರು ತುಂಬ ಕಂಫರ್ಟಬಲ್ ಆಗಿದ್ದಾರೆ. ಯಾಕೆಂದರೆ ನಾನು ಯಾವ ಥರ ಐಡಿಯಾಸ್ ಕೊಡ್ತೀನಿ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಮತ್ತು ಅವ್ರು ಕೊಡೋ ಐಡಿಯಾನ ನಾನು ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಯಾವ ಥರ ಬೇಕು ಅಂತ ಮಾಡ್ಕೊಡ್ತೀನಿ. ನನ್ನ ತಲೆ ಅಂತೂ ಇನ್ನೂ ಡ್ರೈ ಆಗಿಲ್ಲ. ಕಂಪ್ಲೀಟ್ ವೆಟ್ಟಾಗೇ ಇದೆ. ಮನೆಗೆ ಹೋದ್ಮೇಲೆ ಹೇರ್ ಡ್ರೈಯರಲ್ಲಿ ಫಸ್ಟ್ ಡ್ರೈ ಮಾಡ್ಕೋತೀನಿ. ಏಕೆಂದರೆ ಕೋಲ್ಡ್ ಆದರೆ ಕಷ್ಟ. ನನಗೆ ಟಯರ್ಡ್ ಆದರೆ ನಿದ್ದೆನೂ ಬರುತ್ತೆ. ಯಾಕೆಂದರೆ ತಲೆ ಸ್ನಾನ ಮಾಡಿರ್ತೀನಲ್ಲ ಅದಕ್ಕೆ. ನಾನು ಹೋಗಿದ್ದ ಟೈಮ್‌ಗೆ ಅವ್ರಿಗೆ ಮೇಕಪ್ ಕ್ಲಾಸ್ ಇತ್ತು. ಮೇಕಪ್ ಕ್ಲಾಸ್ ಅಂದರೆ ಸ್ಟೂಡೆಂಟ್ಸ್‌ಗೆಲ್ಲ ಅವರು ಮೇಕಪ್ ಕ್ಲಾಸ್ ಹೇಳ್ಕೊಡ್ತಾ ಇದ್ರು. ಸೊ, ಅದಕ್ಕೆ ನಾನು ತುಂಬ ಜಾಸ್ತಿ ಅವ್ರ ಟೈಮ್ ವೇಸ್ಟ್ ಮಾಡಲಿಲ್ಲ. ಒಳಗೆ ಹೋಗ್ಬಿಟ್ಟು ಒಂದು 5-10 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಆಯ್ತು ಅನ್ಸುತ್ತೆ. ಒಂದು 5 ಮಿನಿಟ್ಸಲ್ಲಿ ಏನೇನು ಬೇಕೋ ಅವ್ರಿಗೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಮನೆ ಕಡೆ ಹೊರಟೆ. ನಾನು ಮನೆ ಕಡೆ ಹೊರಟಾಗ ಆಲ್ಮೋಸ್ಟ್ ಆ ಕಡೆನೂ ಮನೆ ಕಡೆ ವಿಜಯನಗರ ಸೈಡೂ ಮಳೆ ಬಂದು ಆಲ್ಮೋಸ್ಟ್ ನಿಂತಿತ್ತು. ಮನೆಗೆ ಹೋಗಿ ಫಸ್ಟ್ ರೆಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಕ್ಲೈಂಟ್ ಮೆಸೇಜಸ್ಗೆಲ್ಲ ರಿಪ್ಲೈ ಮಾಡಿ ಫೋಟೋಸ್ ಎಲ್ಲ ಕಳಿಸಿ ಇವೆಂಟ್ ಎಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ದೆನ್ ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಕೆಲಸ ಇದೆ. ಸೊ, ಅದನ್ನು ಮಾಡಬೇಕು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಕೀಪ್ ವಾಚಿಂಗ್.